ಲಿಕ್ವಿಡ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಲೋಕೇಶ್ವರ್ ಸರ್, ಒಂದು ನೇರವಾಗಿ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ ಸರ್. ನೀವು ಅನೇಕ ಜೈಲರ್ಗಳನ್ನು ನೋಡಿರ್ತೀರಿ, ಮಾತಾಡಿರ್ತೀರಿ, ಅನೇಕ ರೀತಿಯ, ಅನೇಕ ಸ್ವರೂಪದ, ಅನೇಕ ಬಗೆಯ ಖೈದಿಗಳನ್ನು ಅಥವಾ ಆರೋಪಿಗಳನ್ನು, ವಿಚಾರಣಾಧೀನ ಖೈದಿಗಳನ್ನು, ನಟೋರಿಯಸ್ಗಳನ್ನು ಹ್ಯಾಂಡಲ್ ಮಾಡಿರ್ತೀರಿ, ನೋಡಿರ್ತೀರಿ. ಒಂದು ಜೈಲಲ್ಲಿ ಒಬ್ಬ ವ್ಯಕ್ತಿ ಇಷ್ಟು ಬಾರಿ ಅರ್ಜಿ ಹಾಕೊಳ್ಳೋದು ಒಂದು ಭಾಗ. ಈ ಥರ ಅರ್ಜಿ ಹಾಕದೆ ಒಂದು ಮಿನಿಮಮ್ ಸೌಲಭ್ಯ ಸಿಗಬೇಕು ಅಂದರೆ ಏನು ಮಾಡಬೇಕು ಒಬ್ಬ ವ್ಯಕ್ತಿ? ನಾನು ನಮ್ಮ ಜೈಲ್ ಮ್ಯಾನ್ಯಲ್ ಕೇಳ್ತಾ ಇಲ್ಲ, ಈಗ ಜೈಲ್ ಮ್ಯಾನ್ಯಲ್ ಬಿಟ್ಬಿಡಿ, ಇಂಥದ್ದೇನೋ ಒಂದು ಸೌಲಭ್ಯ ಬೇಕು ಅಂತ ನನಗೆ ಹೇಳಿದಾಗ ಫಸ್ಟ್ ಆ ವ್ಯಕ್ತಿ ಏನು ಮಾಡಬೇಕು, ಹೇಗಿರಬೇಕು ಜೈಲ್ ಒಳಗಡೆ ಅಂತ? ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಲ್ತ್ಕೋಬೇಕು ಫಸ್ಟು. ಅಲ್ಲಿಯ ಅಧಿಕಾರಿಗಳ ಮನಸ್ಸನ್ನ ಗೆಲ್ಲೋ ಪ್ರಯತ್ನ ಮಾಡ್ಬೇಕು. ಈಗ ಸದ್ಯಕ್ಕೆ ಓಕೆ, ನಾನು ಆರೋಪ ಮಾಡಿರೋದ್ರಲ್ಲಿ ಈ ತರ ಆಗಿದೆ, ಈ ತರ ನಡ್ಕೊಂಡ್ಬಿಟ್ಟಿದ್ದೀನಿ ಅನ್ನೋದನ್ನ ಕನ್ವಿನ್ಸ್ ಆತನೂ ಆಗಿ ಅಧಿಕಾರಿಗಳಿಗೂ ಕನ್ವಿನ್ಸ್ ಮಾಡ್ಬೇಕು. ನನ್ಗೊಂದ್ ಸ್ವಲ್ಪ ಮಿನಿಮಮ್ ಅಂತ ಏನಿದೆ ಅದಕ್ಕಿಂತ ಒಂದ್ ಚೂರು ಸಹಾಯ ಮಾಡಿ ಅಂತ ಕೇಳ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ಇಲ್ಲ ಕೋರ್ಟ್ ಏನಾದ್ರು ಯೋಚನೆ ಮಾಡಿ ಎಕ್ಸ್ಟ್ರಾ ಒಂದು ಸ್ಪೆಷಲ್ ಕೇಸ್ ಅಂತ ಆರ್ಡರ್ ಮಾಡ್ಬೇಕು. ಈ ಆಪ್ಷನ್ ಬಿಟ್ರೆ ಬೇರೆ ಏನು ಮಾಡಕ್ ಸಾಧ್ಯ ಇಲ್ಲ. ಅಲ್ಲಿ ಅವ್ರ ಹೊರಗಡೆಯಿಂದ ತರ್ಸ್ಕೊಂಡು ಮಾಡಕ್ ಅಲ್ಲಿ ಇನ್ನೊಂದು ಕೈಲಂತೂ ಟೋಟಲಿ ರಿಸ್ಟ್ರಿಕ್ಷನ್ ಇದೆ. ಈಗ ಇವ್ರ ಮೇಲೆ ತುಂಬಾ ವಾಚ್ ಇರೋದ್ರಿಂದ ಅದೆಲ್ಲ ನಡೆಯಲ್ಲ. ಈ ಎರಡೇ ಆಪ್ಷನ್ ಇರೋದು. ಹಣ್ಣು ಸಿಗ್ತಿರ್ಬೋದಾ? ಈಗ ಹೊರಗಡೆಯಿಂದ ಹಣ್ಣು ಸಿಗ್ತಿರ್ಬೋದು, ಏನೋ ಒಂದು ಫೋನ್ ಕಾಲ್ ಮಾಡಕ್ ಒಂದು ಅವಕಾಶ ಮಾಡಿಕೊಡ್ಬಹುದು ಜೈಲ್ದು. ಈ ಮುಲಾಕಾತ್ ಒಂದು ಅವಕಾಶ ಇರ್ಬೋದು, ಅಷ್ಟೇ ಅಲ್ವಾ ಸರ್? ಈ ಮುಲಾಕಾತ್ ಒಂದಿರುತ್ತೆ, ಒಂದು ಫೋನ್ ಕಾಲ್ ಒಂದು ಅವಕಾಶ ಇರ್ಬೋದು, ಹೊರಗಡೆಯಿಂದ ಹಣ್ಣು ತಂದು ಕೊಟ್ರೆ ತಿನ್ಬೋದು ಅಷ್ಟೇ. ಹೌದೌದು, ಈ ಮುಲಾಕಾತಲ್ಲಿ ವಿಡಿಯೋ ಕಾಲ್ ಮಾಡ್ಕೋಬಹುದು ಈ ಮುಲಾಕಾತಲ್ಲಿ ಅಂತ ಬಂದಾಗ. ಮಾಡೋದ್ರಲ್ಲಿ ಸಮಸ್ಯೆ ಆಗೋದಿಲ್ಲ. ಒಂದ್ ಸಮಯ ಅವಕಾಶ ಸಿಕ್ಕಿದ್ರೆ ಅದಕ್ಕೂ ಕಷ್ಟ ಇದೆ. ಅಲ್ಲೇ ಕ್ಯಾಂಟೀನ್ ಇದೆ, ಕ್ಯಾಂಟೀನ್ ಅಲ್ಲಿ ಎಲ್ಲ ಸಿಗುತ್ತೆ, ಕೆಲವು ಐಟಮ್ ಹಣ್ಣು, ಬಿಸ್ಕತ್ ಈ ತರದೆಲ್ಲ ಸಿಗುತ್ತೆ. ಅವ್ರು ಅಲ್ಲಿ ಅದನ್ನ ಎಂಜಾಯ್ ಮಾಡಕ್ ಅವಕಾಶ ಇದೆ. ಬಟ್ ಲಿಮಿಟೆಡ್ ಮನಿ ಇರುತ್ತೆ, ಲಿಮಿಟೆಡ್ ಮನಿ. ಇವ್ರ ಅಕೌಂಟ್ಗೆ ಹೊರಗಡೆ ದುಡ್ಡು ಹಾಕ್ಬೋದು, ಅದ್ರ ಮಿತಿ ಎಷ್ಟು ಲೋಕೇಶ್ವರ್ ಸರ್? ಇವ್ರದೊಂದು ಖಾತೆ ಇರುತ್ತಲ್ಲ, ಅಲ್ಲಿ ಹೊರಗಿನ ದುಡ್ಡು ಹಾಕಬಹುದಂತಲ್ಲ, ಅದಕ್ಕೆ ಇಷ್ಟಿದ್ರೆ ನಾನು ಬಳಸ್ಕೋಬಹುದು ಅಂತ ಬೇಕರಿ ತಿಂಡಿ ತಿನಿಸುಗಳಿಗೆ. ಇವ್ರು ಎಷ್ಟು ಒಂದು ವಾರದಲ್ಲಿ ಎಷ್ಟು ಖರ್ಚು ಮಾಡ್ಬೇಕು ಅನ್ನೋದು ಐಡಿಯಾ ಇಲ್ಲ ನನ್ಗೆ. ಅವ್ರು ಇಷ್ಟು ಖರ್ಚು ಮಾಡಕ್ ಅವಕಾಶ ಇದೆ. ಅಲ್ಲಿ ಕ್ಯಾಂಟೀನ್ ಅಲ್ಲಿ ಹೋಗಿ ಕಾಫಿ ಕುಡಿಯೋದು, ತಿಂಡಿ ತಿನ್ನೋದಕ್ಕೆ ಎಲ್ಲ ಅವಕಾಶ ಇದೆ. ಅಲ್ಲಿ ಬ್ರೆಡ್, ಬಿಸ್ಕತ್, ಹಣ್ಣು ಹಂಪಲೆಲ್ಲ ಕೊಡ್ತಾರಲ್ಲಿ, ಚಾಕ್ಲೇಟ್ಸ್ ಆತರ ಎಲ್ಲ ಇರುತ್ತೆ. ಎಕ್ಸೆಪ್ಟ್ ಸ್ಮೋಕಿಂಗ್ ಮತ್ತೊಂದು ಇಲ್ಲ, ಇದು ಬಿಟ್ರೆ ಇನ್ನೆಲ್ಲದು ಸಿಗುತ್ತೆ ಅಂತ ನನ್ಗಿರೋ ಮಾಹಿತಿ. ಓಕೆ, ಸೊ ಜೈಲಲ್ಲಿ ಸರ್, ಜೈಲಲ್ಲಿ ನನಗೊಂದು ಫ್ರಾಂಕ್ ಆನ್ಸರ್ ಬೇಕು ಲೋಕೇಶ್ವರ್ ಸರ್ ಇಂದ, ಮುಕ್ತವಾದಂಥ ಉತ್ತರ ಬೇಕು. ಜೈಲಲ್ಲಿರ್ತಕ್ಕ ಪರಪ್ಪನಗ್ರಹಾರದ 8,000-9,000 ಖೈದಿಗಳು ಯಾರೂ ಇವತ್ತಿಗೆ ಸಿಗರೇಟ್ ಸೇರ್ತಾ ಇಲ್ಲ. ಒಂದೇ ಒಂದು ಸಿಗರೇಟ್ ಒಳಗಡೆ ಸಿಗಲ್ಲ. ಒಬ್ಬರ ಕೈಲೂ ಮೊಬೈಲ್ ಫೋನ್ ಇಲ್ಲ, ಒಬ್ಬರ ಕೈಲೂ ಮಾದಕ ವಸ್ತು ಇಲ್ಲ. ಆ ಸ್ಥಿತಿಯಲ್ಲಿ ಪರಪ್ಪನಗ್ರಹಾರ ಇದೆ ಅಂತ ನಾವು ನಂಬಬಹುದಾ ಅಂತ? ನೋಡಿ, ನಾನು ಇದನ್ನ ಒಪ್ಪಲ್ಲ ಇದಕ್ಕೆ. ಯಾಕೆಂದ್ರೆ ಅಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡ್ತಾರೆ. ಸೊ ಯಾವ ಸಿಬ್ಬಂದಿಯಲ್ಲಿ ಯಾವ ವೀಕ್ನೆಸ್ ಇಂದ ಅವನು ಈ ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾನೋ ಅದು ಗೊತ್ತಾಗಲ್ಲ. 100% ನೀವ್ ಹೇಳಿದ್ದು ನಿಜ. 100% ಭಾಗ ಕ್ಲೀನ್ ಆಗಿದೆ ಅಂತ ನಾನು ಒಪ್ಪಕ್ ಆಗೋದಿಲ್ಲ. ಅದು ಯಾರು ಒಪ್ಪಲ್ಲ, ಇನ್ಕ್ಲೂಡಿಂಗ್ ಆ ADGP ದಯಾನಂದ್ ಅವ್ರು ಸಹ ಒಪ್ಪೋದಿಲ್ಲ. ನಮ್ಮಲ್ಲಿ ಪಕ್ಕ 100% ಇದೆ ಅಂತ ಅವ್ರಿಗೂ ಹೇಳಕ್ ಆಗೋದಿಲ್ಲ. ಎಲ್ಲ ಸಣ್ಣ ಪುಟ್ಟ ಸಿಗರೇಟ್, ಹಣ್ಣು ಪಣ್ಣು, ಜೋಬಲ್ಲಿ ಚಾಕ್ಲೇಟ್ ಇಟ್ಕೊಂಬಂದ್ ಕೊಟ್ಟಿರೋದು, ಮಾಡಿರೋದು ಬೇರೆ ಬೇರೆ ತರದ ಇರ್ಬೋದು. ಆಗಲ್ಲ ಅಂತ ಹೇಳಕ್ ಆಗಲ್ಲ. ನಾನು ಅದನ್ನೇ ಹೇಳಿದ್ದು. ತಾನು ಸ್ವಲ್ಪ ಸಮಯನ ಅರ್ಥ ಮಾಡ್ಕೊಂಡು ಅಲ್ಲಿಯನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಪ್ರಯತ್ನ ಆಗಿದ್ರೆ, ಇದೆಲ್ಲ ದೇಶಕ್ಕೆಲ್ಲ ಗೊತ್ತಾಗಂಗೆ ನನ್ಗೆ ಬಿಸಿಲು ಇಲ್ಲ, ಕಾಲ್ಗೆ ಅದಾಗೈತೆ, ಬೆಡ್ ಇದಿಲ್ಲ ಅಂತ ಹೇಳ್ಕೊಂಡು ಈ ಒದ್ದಾಟದ ಸೀನ್ ಅನ್ನ ಕ್ರಿಯೇಟ್ ಮಾಡೋಂತ ಅವಶ್ಯಕತೆ ಇರ್ಲಿಲ್ಲ. ತಾವು ಸ್ವಲ್ಪ ಅಲ್ಲಿ ಸುಧಾರಿಸ್ಕೊಂಡು ಹೋಗ್ಬೇಕಾಗಿತ್ತು. ಯಾಕೆ ಅದು ಗೈಡ್ ಆಗಿಲ್ವೋ ನಮ್ಗೆ ಗೊತ್ತಿಲ್ಲ.